ನಮಸ್ಕಾರ. ದೇವರಾಜ ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದ ಮೂಲಕ ಪ್ರಶಸ್ತ ಆ್ಯಪ್ನಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ಸಹ ಶಿಕ್ಷಕರು ಯಾವ ರೀತಿ ಲಾಗಿನ್ ಆಗ್ತಕ್ಕಂಥದ್ದು, ತಮ್ಮ ಹೆಸರನ್ನ ಯಾವ ರೀತಿ ರಿಜಿಸ್ಟರ್ ಮಾಡ್ಕೊಳ್ತಕ್ಕಂಥದ್ದು ಮತ್ತು ತಮ್ಮ ಅಕೌಂಟನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ತಕ್ಕಂಥದ್ದು, ಆ ಮೂಲಕ ಶಾಲೆಯ ಎಲ್ಲ ಮಕ್ಕಳ ಮಾಹಿತಿಯನ್ನು ಈ ಪ್ರಶಸ್ತ ಆ್ಯಪ್ನಲ್ಲಿ ಯಾವ ರೀತಿ ಸೇವ್ ಮಾಡ್ತಕ್ಕಂಥದ್ದು ಮತ್ತು ಮಕ್ಕಳನ್ನ ಯಾವ ರೀತಿ ರಿಜಿಸ್ಟರ್ ಮಾಡ್ತಕ್ಕಂಥದ್ದು ಅಂತಕ್ಕಂಥದ್ದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಎಸ್ಪೆಷಲಿ CWSN ಮಕ್ಕಳ ಸರ್ವೆಯನ್ನ ಮಾಡೋದಕ್ಕೋಸ್ಕರ ಈ ಒಂದು ಆ್ಯಪ್ ಅನ್ನ NCERT ಡೆವಲಪ್ ಮಾಡಿದೆ. ಈಗ ಮೊದಲಿಗೆ ನೀವು ಪ್ಲೇ ಸ್ಟೋರ್ ಇಂದ ಪ್ರಶಸ್ತ್ ತಾವು ಗಮನಿಸ್ತಾ ಇರಬಹುದು ನೋಡಿ, ಪ್ರಶಸ್ತ್ ಅಂತಕ್ಕಂಥದನ್ನ ನೀವು ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಪ್ರಶಸ್ತ ಆ್ಯಪ್ ಅನ್ನು ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡಾಗ ಈ ತರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ತಾವು ಗಮನಿಸ್ತಾ ಇದ್ರಿ, ಕೆಳಭಾಗದಲ್ಲಿ ಸ್ಕಿಪ್ ಅಂತ ಇದೆ. ಆ ಸ್ಕಿಪ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಸ್ಕಿಪ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದಾಗ ಗೆಟ್ ಸ್ಟಾರ್ಟೆಡ್ ಅಂತೇಳಿ ಬರುತ್ತೆ. ಆ ಗೆಟ್ ಸ್ಟಾರ್ಟೆಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ, ಈ ರೀತಿ ಕಾಣುತ್ತೆ. ಲಾಗಿನ್ ವಿತ್ ಆಧಾರ್ ನಂಬರ್, ಲಾಗಿನ್ ವಿತ್ ಮೊಬೈಲ್ ನಂಬರ್ ಅಂತ ಹೇಳಿ. ಲಾಗಿನ್ ವಿತ್ ಮೊಬೈಲ್ ನಂಬರ್ ಮೂಲಕ ನೇರವಾಗಿ ಬೇಕಾದ್ರೂ ಕೂಡ ಲಾಗಿನ್ ಆಗ್ಬಹುದು. ಯಾವಾಗ ನೀವು ಡಿಜಿಲಾಕರ್ ಅನ್ನ ಇನ್ಸ್ಟಾಲ್ ಮಾಡಿಕೊಂಡು ಡಿಜಿಲಾಕರ್ ಅಲ್ಲಿ ನಿಮ್ಮ ಆಧಾರ್ ನಂಬರ್ ಅನ್ನ ರಿಜಿಸ್ಟರ್ ಮಾಡ್ಕೊಂಡಿದ್ದಾಗ. ಸೊ ನೀವು ಪ್ರಶಸ್ತ ಆ್ಯಪ್ ಅನ್ನ ಒಮ್ಮೆ ಡೌನ್ಲೋಡ್ ಮಾಡಿಕೊಂಡು ನಂತರದಲ್ಲಿ ಮತ್ತೆ ಪ್ಲೇ ಸ್ಟೋರ್ಗೆ ಹೋಗಿ ನೀವು ಡಿಜಿಲಾಕರ್ ಎಂಬತಕ್ಕಂಥ ಒಂದು ಆ್ಯಪ್ ಅನ್ನ ಓಪನ್ ಮಾಡ್ಕೋಬೇಕಾಗತ್ತೆ, ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ನೋಡಿ, ನಾನು ಪ್ಲೇ ಸ್ಟೋರ್ ಅನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಪ್ಲೇ ಸ್ಟೋರ್ ಅನ್ನು ಓಪನ್ ಮಾಡ್ಕೊಂಡ ನಂತರದಲ್ಲಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿ ನಾವು ಡಿಜಿಲಾಕರ್ ನೋಡಿ, ಡಿಜಿಲಾಕರ್ ಅಂತ ಬಂತು. ಈ ರೀತಿ ತಾವು ಗಮನಿಸ್ತಾ ಇದ್ದೀರಿ, ಡಿಜಿಲಾಕರ್ ಅಂತೇಳಿ ಈ ತರದ ಒಂದು ಆ್ಯಪ್ ಅನ್ನ ಕಾಣುತ್ತೆ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿರೋದ್ರಿಂದ ಅಪ್ಡೇಟ್ ಅಂತೇಳಿ ಕೇಳುತ್ತೆ, ಇಲ್ಲಾಂದ್ರೆ ಇನ್ಸ್ಟಾಲ್ ಅಂತೇಳಿ ಕೇಳುತ್ತೆ. ನೀವು ಈ ಆ್ಯಪ್ ಅನ್ನ ಇನ್ಸ್ಟಾಲ್ ಮಾಡ್ಕೋಬೇಕು. ಇನ್ಸ್ಟಾಲ್ ಮಾಡ್ಕೊಂಡ ನಂತರದಲ್ಲಿ ನಿಮ್ಮ ಆಧಾರ್ ನಂಬರ್ ಅನ್ನ ಎಂಟ್ರಿ ಮಾಡಬೇಕು. ಆಧಾರ್ ನಂಬರ್ ಅನ್ನ ಎಂಟ್ರಿ ಮಾಡಿ OTP ಬರುತ್ತೆ. ಅದರ ಬೇಸ್ ಮೇಲೆ ನೀವು ಒಂದು 6 ಅಂಕೆಯ ಒಂದು ಪಿನ್ ಅನ್ನ ಜನರೇಟ್ ಮಾಡ್ಕೋಬೇಕಾಗತ್ತೆ. ಮೊದಲು ನೀವು ಪ್ರಶಸ್ತ ಆ್ಯಪ್ ಅನ್ನ ಪ್ಲೇ ಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೊಂತೀರಿ. ಪ್ಲೇ ಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೊಂಡ ನಂತರದಲ್ಲಿ ಮತ್ತೆ ಪ್ಲೇ ಸ್ಟೋರ್ ನಲ್ಲಿ ಈ ಡಿಜಿಲಾಕರ್ ಆ್ಯಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಂತೀರಿ. ಇನ್ಸ್ಟಾಲ್ ಮಾಡ್ಕೊಂಡು ಡಿಜಿಲಾಕರ್ಗೆ ನೀವು ರಿಜಿಸ್ಟರ್ ಆಗಬೇಕು. ರಿಜಿಸ್ಟರ್ ಆಗ್ಲಿಕ್ಕೆ ನಿಮ್ಮ ಆಧಾರ್ ನಂಬರ್ ಬೇಕು. ಆಧಾರ್ ನಂಬರ್ ಅನ್ನ ಎಂಟ್ರಿ ಮಾಡಿ ನಂತರದಲ್ಲಿ ಒಂದು OTP ಬರುತ್ತೆ. ಅದನ್ನ ಎಂಟ್ರಿ ಮಾಡಿದ ನಂತರದಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಎಲ್ಲನೂ ಕೇಳುತ್ತೆ, ನಿಮ್ಮ ಫೋನ್ ನಂಬರ್ ಕೇಳುತ್ತೆ. ಆ ಫೋನ್ ನಂಬರ್ನ ಎಂಟ್ರಿ ಮಾಡಿದ ನಂತರದಲ್ಲಿ ನೀವು 6 ಅಂಕೆಯ ಒಂದು ಪಿನ್ ಅನ್ನ ನೀವು ಜನರೇಟ್ ಮಾಡ್ಕೋಬೇಕಾಗತ್ತೆ. ಅಲ್ಲಿಗೆ ಡಿಜಿಲಾಕರ್ದು ಒಂದು ಕೆಲಸ ಮುಗಿಯುತ್ತೆ. ನೀವು ಡಿಜಿಲಾಕರ್ ಅಲ್ಲಿ ರಿಜಿಸ್ಟರ್ ಮಾಡ್ಕೊಂಡ ನಂತರದಲ್ಲಿ ನೀವು ಲಾಗಿನ್ ವಿತ್ ಆಧಾರ್ ನಂಬರ್ ಬೇಕಾದ್ರೂ ಎಂಟ್ರಿ ಮಾಡಬಹುದು, ಅಥವಾ ಲಾಗಿನ್ ವಿತ್ ಮೊಬೈಲ್ ನಂಬರ್ ಯಾವುದು ಡಿಜಿಲಾಕರ್ ನಲ್ಲಿ ರಿಜಿಸ್ಟರ್ ಮಾಡಿರ್ತಾರೆ. ಡಿಜಿಲಾಕರ್ ಅಲ್ಲಿ ರಿಜಿಸ್ಟರ್ ಮಾಡ್ತಕ್ಕಂಥದ್ದು ಯಾವ ನಂಬರ್ ಅಂದ್ರೆ ನಿಮ್ಮ ಮೊಬೈಲ್ ಆಧಾರ್ ನಂಬರ್ಗೆ ಲಿಂಕ್ ಆಗಿರ್ತಕ್ಕಂಥ ಮೊಬೈಲ್ ನಂಬರ್ನೇ ಕೊಟ್ಟಿರ್ತೀರಿ. ಸೊ ಹಾಗಾಗಿ ಲಾಗಿನ್ ವಿತ್ ಆಧಾರ್ ಕ್ಲಿಕ್ ಮಾಡ್ತೀರಿ. ಲಾಗಿನ್ ವಿತ್ ಆಧಾರ್ ಕ್ಲಿಕ್ ಮಾಡಿದ ನಂತರದಲ್ಲಿ ಎಂಟರ್ ಆಧಾರ್ ನಂಬರ್ ಅಂತೇಳಿ ಬರುತ್ತೆ. ನಿಮ್ಮ ಆಧಾರ್ ನಂಬರ್ ಅನ್ನ ಎಂಟ್ರಿ ಮಾಡ್ತೀರಿ. ಎಂಟ್ರಿ ಮಾಡಿದಾಗ ಈ ತರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಒಂದು OTP ಸೆಂಡ್ ಆಗುತ್ತೆ. ಯಾವುದೋ ಆಧಾರ್ ನಂಬರ್ಗೆ ಲಿಂಕ್ ಆಗಿರ್ತಕ್ಕಂಥ ಮೊಬೈಲ್ ನಂಬರ್ಗೆ ಒಂದು OTP ಸೆಂಡ್ ಆಗುತ್ತೆ. ಆ OTP ಅನ್ನ ನೀವು ಇಲ್ಲಿ ಎಂಟ್ರಿ ಮಾಡ್ತೀರಿ. ಎಂಟ್ರಿ ಮಾಡಿ ಸೈನ್ ಇನ್ ಅನ್ನೋದ್ರ ಮೇಲೆ, ಕೆಳಭಾಗದಲ್ಲಿ ಸೈನ್ ಇನ್ ಇದೆಯಲ್ಲ, ಆ ಸೈನ್ ಇನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರದಲ್ಲಿ ಈ ತರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ಕೆಳಭಾಗದಲ್ಲಿ ನಾವು ಅಲೋ ಅನ್ನೋದಿದೆಯಲ್ಲ, ಅಲೋ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅಂದ್ರೆ ಇಲ್ಲಿ ನೋಡಿ, ಡಿಜಿಲಾಕರ್ ಪ್ರೊಸೆಸಿಂಗ್ ಯುವರ್ ರಿಕ್ವೆಸ್ಟ್, ಪ್ಲೀಸ್ ವೇಟ್ ಅಂತ ಈ ತರದ ಒಂದು ಪಾಪ್ಅಪ್ ಮೆಸೇಜ್ ಕಾಣುತ್ತೆ. ನಂತರದ ಈ ತರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ತಾವು ಗಮನಿಸ್ತಾ ಇದ್ರಲ್ಲಿ ಸೆಲೆಕ್ಟ್ ಯುವರ್ ರೋಲ್ ಅಂತೇಳಿ ಇಲ್ಲಿ ಈ ಒಂದು ಡ್ರಾಪ್ ಡೌನ್ ಬಾಕ್ಸ್ ಅನ್ನ ಕ್ಲಿಕ್ ಮಾಡಿದಾಗ ಇಲ್ಲಿ ಹೆಡ್ ಮಾಸ್ಟರ್, ಟೀಚರ್ಸ್ ಮತ್ತು ಸ್ಪೆಷಲ್ ಎಜುಕೇಟರ್ ಅಂತ ಹೇಳಿ 3 ಆಪ್ಷನ್ಗಳು ಕಾಣ್ತವೆ. ತಾವು ಗಮನಿಸ್ತಾ ಇದ್ದೀರಿ, ಟೀಚರ್, ಸ್ಪೆಷಲ್ ಎಜುಕೇಟರ್, ಹೆಡ್ ಮಾಸ್ಟರ್, ಸ್ಟೇಟ್ IE ಕೋಆರ್ಡಿನೇಟರ್ ಅಂತೇಳಿ. ಈಗ ನಮಗೆ ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ಮುಖ್ಯವಾಗಿ ನಮಗೆ ಹೆಡ್ ಮಾಸ್ಟರ್ ಮತ್ತು ಟೀಚರ್ಸ್ ಇವೆರಡು ಮಾಹಿತಿ ಬೇಕಾಗುತ್ತೆ. ನಾವು ಮೊದಲು ಹೆಡ್ ಮಾಸ್ಟರ್ದ ಅಕೌಂಟ್ ಅನ್ನ, ಯಾಕೆಂದ್ರೆ ಹೆಡ್ ಮಾಸ್ಟರ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡ ನಂತರದಲ್ಲಿ ಮಾತ್ರ ಟೀಚರ್ಸ್ ಅಕೌಂಟ್ ಅನ್ನ ಮೊದಲೇ ಕ್ರಿಯೇಟ್ ಮಾಡ್ಕೋಬಹುದು. ಆದ್ರೆ ಹೆಡ್ ಮಾಸ್ಟರ್ ಲಾಗಿನ್ ಅಲ್ಲ, ಅದಕ್ಕೆ ಅಪ್ರೂವ್ ಕೊಟ್ಟಾಗ ಮಾತ್ರ ಟೀಚರ್ಸ್ ಅವರವರ ಸಂಬಂಧಪಟ್ಟಂತ ತರಗತಿಯ ಮಕ್ಕಳ ಸ್ಕ್ರೀನಿಂಗ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಮೊದಲು ಮುಖ್ಯ ಶಿಕ್ಷಕರು ತಮ್ಮ ಒಂದು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು. ಸೊ ಹಾಗಾಗಿ ಹೆಡ್ ಮಾಸ್ಟರ್ ಅನ್ನೋದ್ರ ಮೇಲೆ ನಾವು ಕ್ಲಿಕ್ ಮಾಡ್ತೀವಿ.
ನೋಡಿ ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ, ಹೆಡ್ ಮಾಸ್ಟರ್ ಅನ್ನೋದ ಮೇಲೆ ಕ್ಲಿಕ್ ಮಾಡ್ತೀವಿ. ಡ್ರಾಪ್ ಡೌನ್ ಬಾಕ್ಸ್ ಅಲ್ಲಿ ಎಂಟರ್ ಸ್ಕೂಲ್ ಯು ಡೈಸ್ ನಂಬರ್, ಯು ಡೈಸ್ ಐ ಡಿ ನಮಗೆ ಗೊತ್ತಿದೆ, ಶಾಲಾ ಡೈಸ್ ನಂಬರ್. ಆ ನಂತರ ಯು ಡೈಸ್ ಗೆ ಲಿಂಕ್ ಮಾಡಿರ್ತಕ್ಕಂಥ ಇಮೇಲ್ ಐಡಿಯನ್ನೇ ಎಂಟ್ರಿ ಮಾಡಬೇಕು. ಆಗ ಮಾತ್ರ ಮಕ್ಕಳ ಮಾಹಿತಿ ಡೈರೆಕ್ಟ್ ಆಗಿ ಫೆಚ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ನೀವು ಯು ಡೈಸ್ ಡಿ ಮತ್ತು ಯು ಗೆ ಲಿಂಕ್ ಆಗಿರ್ತಕ್ಕಂಥ ಇಮೇಲ್ ಐಡಿನ, ಶಾಲಾ ಇಮೇಲ್ ಐಡಿ ಆಗಿರ್ಬೋದು ಅಥವಾ ಮುಖ್ಯ ಶಿಕ್ಷಕರದ್ದು ಯಾವುದೋ ಒಂದು ಕೊಟ್ಟಿರ್ತೀರಿ, ಅದನ್ನ ಕೊಟ್ಟ ನಂತರದಲ್ಲಿ ಕಂಟಿನ್ಯೂ ಅನ್ನೋ ಬಟನ್ ಮೇಲೆ ನೀವು ಕ್ಲಿಕ್ ಮಾಡ್ತೀರಿ. ತಾವು ಗಮನಿಸ್ತಾ ಇದ್ದೀರಿ, ಈ ತರದ ಒಂದು ಪಾಪ್ ಅಪ್ ಮೆಸೇಜ್ ಬರುತ್ತೆ. ಯು ಆರ್ ರಿಜಿಸ್ಟರಿಂಗ್ ಆಸ್ ಹೆಡ್ ಟೀಚರ್ ಆರ್ ಪ್ರಿನ್ಸಿಪಲ್ ಆಫ್ ಸ್ಕೂಲ್ ವಿತ್ ಯು ಡೈಸ್, ಯಾವ ನಂಬರು ಅಂತೇಳಿ ನಿಮ್ಮ ಯು ಡೈಸ್ ನಂಬರ್ ಬರುತ್ತೆ. ಡೂ ಯು ವಾಂಟ್ ಟು ಕಂಟಿನ್ಯೂ ವಿತ್ ದೀಸ್ ಡೀಟೇಲ್ಸ್, ಅಂದ್ರೆ ನಿಮ್ಮ ಡೈಸ್ ನಂಬರ್ ಕರೆಕ್ಟ್ ಆಗಿದೆ ಅಂತ ನೋಡ್ಕೋಬೇಕು. ಎಸ್, ನಮ್ಮ ಶಾಲೆಯ ಡೈಸ್ ನಂಬರ್ ಅದು ಅಂತೇಳಿ ನಿಮಗೆ ಕನ್ಫರ್ಮ್ ಆದ ನಂತರದಲ್ಲಿ ಎಸ್ ಅನ್ನೋದರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಎಸ್ ಅನ್ನೋದರ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ತರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಮುಖ್ಯ ಶಿಕ್ಷಕರ ಹೆಸರು ಬರುತ್ತೆ, ಡೇಟಾ ಬರುತ್ತೆ, ಜೆಂಡರ್ ಬರುತ್ತೆ, ಅವ್ರದ್ದು ಮೊಬೈಲ್ ನಂಬರ್ ಬರುತ್ತೆ. ಅದೆಲ್ಲದೂ ಕೂಡ ಕರೆಕ್ಟ್ ಆಗಿತ್ತಾ, ಕೊಡಿ ಸಬ್ಮಿಟ್. ನೀವು ಸಬ್ಮಿಟ್ ಕೊಟ್ಟಾಗ ಈ ತರದ ಒಂದು ಪಾಪ್ ಅಪ್ ಮೆಸೇಜ್ ಕಾಣುತ್ತೆ. ಯು ಹ್ಯಾವ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಯುವರ್ ಪ್ರೊಫೈಲ್, ವೆಲ್ಕಮ್ ಟು ಯುವರ್ ಪರ್ಸನಲೈಸ್ಡ್ ಡ್ಯಾಶ್ ಬೋರ್ಡ್ ಅಂತ ಹೇಳಿ ಈ ತರದ ಒಂದು ಪಾಪ್ ಅಪ್ ಮೆಸೇಜ್ ಬರುತ್ತೆ. ಅಂದ್ರೆ ಮುಖ್ಯ ಶಿಕ್ಷಕರು ಪ್ರಶಸ್ತ ಆಪ್ ನಲ್ಲಿ ತಮ್ಮ ಹೆಸರನ್ನ ಮತ್ತು ಶಾಲೆಯ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮುಖ್ಯ ಶಿಕ್ಷಕರ ಮೊಬೈಲ್ ನಂಬರ್ಗೆ ಒಂದು ಟೆಕ್ಸ್ಟ್ ಮೆಸೇಜ್ ಬರುತ್ತೆ, ನೀವು ಅಲ್ಲಿ ರಿಜಿಸ್ಟರ್ ಆಗಿದ್ದೀರಾ ಅಂತ ಹೇಳಿ. ಸ್ನೇಹಿತರೆ, ಈಗ ಮುಖ್ಯ ಶಿಕ್ಷಕರು ಪ್ರಶಸ್ತ ಆಪ್ ನಲ್ಲಿ ತಮ್ಮ ಶಾಲೆಯನ್ನ ರಿಜಿಸ್ಟರ್ ಮಾಡಿದ್ದಾರೆ. ಈಗ ಪ್ರತಿಯೊಬ್ಬ ಶಿಕ್ಷಕರು ಕೂಡ ಇದನ್ನ ರಿಜಿಸ್ಟರ್ ಮಾಡಬೇಕಾಗುತ್ತೆ. ಈಗ ಪ್ರತಿಯೊಬ್ಬ ಶಿಕ್ಷಕರು ಕೂಡ ರಿಜಿಸ್ಟರ್ ಮಾಡಬೇಕಾಗುತ್ತೆ. ನೀವು ಕೂಡ ನಿಮ್ಮ ಮೊಬೈಲ್ ನಲ್ಲಿ ಪ್ರಶಸ್ತ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂತೀರಿ. ಡೌನ್ಲೋಡ್ ಮಾಡಿದಾಗ ಈ ತರದ ಒಂದು ಇಂಟರ್ಫೇಸ್ ಕಾಣುತ್ತೆ. ಸ್ಕಿಪ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀರಿ. ಈ ರೀತಿ ಗೆಟ್ ಸ್ಟಾರ್ಟೆಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀರಿ. ಕ್ಲಿಕ್ ಮಾಡಿದ ನಂತರದಲ್ಲಿ ಲಾಗಿನ್ ವಿತ್ ಮೊಬೈಲ್ ನಂಬರ್, ನೀವು ಆಲ್ರೆಡಿ ಡಿಜಿ ಲಾಕರ್ ಅನ್ನ ಇನ್ಸ್ಟಾಲ್ ಮಾಡಿಕೊಂಡಿದ್ರೆ ಲಾಗಿನ್ ವಿತ್ ಮೊಬೈಲ್ ನಂಬರ್ ಅಂತ ಹೇಳಿ ಬರುತ್ತೆ. ನೀವು ಪ್ರಶಸ್ತ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡ ನಂತರದಲ್ಲಿ ಮತ್ತೆ ಸಪರೇಟ್ ಆಗಿ ಪ್ಲೇ ಸ್ಟೋರ್ ನಲ್ಲಿ ನಿಮ್ಮ ಡಿಜಿ ಲಾಕರ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಳ್ಳೋದಕ್ಕೆ ಆಧಾರ್ ನಂಬರ್ ಥ್ರೂ ರಿಜಿಸ್ಟರ್ ಮಾಡ್ಕೊಳ್ಳಿ. ರಿಜಿಸ್ಟರ್ ಮಾಡ್ಕೊಂಡ್ರೆ ಇಲ್ಲಿ ಲಾಗಿನ್ ಆಗ್ತಕ್ಕಂಥದ್ದು ಈಸಿ ಆಗುತ್ತೆ. ನೀವು ನೇರವಾಗಿ ಲಾಗಿನ್ ವಿತ್ ಮೊಬೈಲ್ ನಂಬರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬಹುದು. ಲಾಗಿನ್ ವಿತ್ ಮೊಬೈಲ್ ನಂಬರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀರಿ. ಈ ತರದ ಒಂದು ಪೇಜ್ ಓಪನ್ ಆಗುತ್ತೆ. ಮೊಬೈಲ್ ನಂಬರ್ ಅಂಡ್ ಪಿನ್ ಯಾವುದು, ನೀವು ಡಿಜಿ ಲಾಕರ್ಗೆ ಒಂದು ಪಿನ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿರ್ತೀರಿ, ಅದಾಗಿರುತ್ತೆ. ಸೊ ನನಗೆ ಈಗ ಪಿನ್ ಮರ್ತೋಗಿದೆ, ನೋ ಪ್ರಾಬ್ಲಮ್. ಪಿನ್ ಲೆಸ್ ಜನರೇ ಅಥೆಂಟಿಕೇಶನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ಈ ತರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಂಟರ್ಫೇಸ್ ಓಪನ್ ಆದಾಗ ನೀವು ಇಲ್ಲಿ ಜಸ್ಟ್ ಮೊಬೈಲ್ ನಂಬರ್ ಅನ್ನ ಮಾತ್ರ ಎಂಟ್ರಿ ಮಾಡಿ. ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿದಾಗ ನಿಮಗೆ ಈ ತರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ನೀವು ಇಲ್ಲಿ ಅಲೋ ಅಂತ ಹೇಳಿ ಕ್ಲಿಕ್ ಮಾಡಿ. ಅಲೋ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಸೆಲೆಕ್ಟ್ ಯುವರ್ ರೋಲ್ ಅಂತೇಳಿ ಬರುತ್ತೆ. ಇಲ್ಲಿ ಡ್ರಾಪ್ ಡೌನ್ ಬಾಕ್ಸ್ ಕ್ಲಿಕ್ ಮಾಡ್ತೀರಿ. ಅಲ್ಲಿ ಶಿಕ್ಷಕರು, ಮುಖ್ಯ ಶಿಕ್ಷಕರು, ಸ್ಪೆಷಲ್ ಎಜುಕೇಟರ್ ಅಂತೇಳಿ ಬರುತ್ತೆ. ನಿಮ್ಮ ರೋಲ್ ಶಿಕ್ಷಕರ ಆಗಿರುತ್ತೆ. ನೀವು ಟೀಚರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀರಿ. ಟೀಚರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಸೆಲೆಕ್ಟ್ ಟೀಚರ್ ಕ್ಯಾಟಗರಿ, PRT, TGT ಈ ತರದ ಒಂದು ಆಪ್ಷನ್ ಬರುತ್ತೆ. ಸೆಲೆಕ್ಟ್ ಯುವರ್ ಟೀಚಿಂಗ್ ಲೆವೆಲ್ ಅಂತ ಹೇಳಿ ಬರುತ್ತೆ. ಅದು ಫೌಂಡೇಶನಲ್ ಅಥವಾ ಪ್ರೈಮರಿ ಅಥವಾ ಮಿಡ್ಲ್ ಅಥವಾ ಸೆಕೆಂಡರಿ ಅಂತೇಳಿ ಬರುತ್ತೆ. ನಿಮ್ಮ ಎಂಟರ್ ಸ್ಕೂಲ್ ಡೈಸ್ ನಂಬರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಬೋದು. ತಾವು ಗಮನಿಸ್ತಾ ಇರ್ಬೋದು, ನೋಡು, ಸೆಲೆಕ್ಟ್ ಟೀಚರ್ ಕ್ಯಾಟಗರಿ ಪ್ರೈಮರಿ ಆಗಿದ್ರೆ PRT ಅಂತೇಳಿ ಇದು ಮಾಡ್ತೀರಿ. ಸೆಲೆಕ್ಟ್ ಯುವರ್ ಲೆವೆಲ್, ಫೌಂಡೇಶನಲ್, ಬಾಲವಾಟಿಕ, ಇಟ್ ಮೀನ್ಸ್ ಪ್ರೀ ಪ್ರೈಮರಿ, ಪ್ರಿಪರೇಟರಿ ಅಥವಾ ಮಿಡ್ಲ್ ಕ್ಲಾಸ್ ಅಥವಾ ಸೆಕೆಂಡರಿ, ಹೈಸ್ಕೂಲ್ ಆಗಿದ್ರೆ ಸೆಕೆಂಡರಿ, ಮಿಡ್ಲ್ ಕ್ಲಾಸ್ 5, 6, 7 ಅಂತ ಅಂದ್ರೆ ಮಿಡ್ಲ್ ಕ್ಲಾಸ್ ಆಗಿರ್ತೀರಿ. ಪ್ರಿಪರೇಟರಿ ಅಂಡ್ ಫೌಂಡೇಶನಲ್ ಸ್ಟೇಜಸ್ NEP ಪ್ರಕಾರ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ನಿಮಗೆ ಸೂಟಬಲ್ ಆಗಿರ್ತಕ್ಕಂಥದ್ದನ್ನ ಕ್ಲಿಕ್ ಮಾಡ್ತೀರಿ. ಕ್ಲಿಕ್ ಮಾಡಿದ ನಂತರದಲ್ಲಿ ಈ ತರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಅಂದ್ರೆ ಕೆಳಭಾಗದಲ್ಲಿ ಸ್ಕೂಲ್ ಡೈಸ್ ನಂಬರ್ನು ಕೂಡ ಹಾಕಿರ್ತೀರಿ. ಹಾಕಿದ ನಂತರದಲ್ಲಿ ನಿಮಗೆ ಈ ತರದ ಒಂದು ಪೇಜ್ ಓಪನ್ ಆಗುತ್ತೆ. ಯು ಆರ್ ರಿಜಿಸ್ಟರಿಂಗ್ ಆಸ್ ಟೀಚರ್ ಫಾರ್ ಸ್ಕೂಲ್ ವಿತ್ ಯು ಡೈಸ್ ನಂಬರ್. ಡು ಯು ವಾಂಟ್ ಟು ಕಂಟಿನ್ಯೂ ವಿತ್ ದೀಸ್ ಡೀಟೇಲ್ಸ್? ಎಸ್ ಅಂತ ಹೇಳ್ಕೊಡ್ತೀರಿ. ಇಲ್ಲಿ ನಿಮ್ಮ ಶಾಲೆ ಡೈಸ್ ನಂಬರ್ ಕೂಡ ಕಾಣ್ತಾ ಇರುತ್ತೆ. ನೀವು ಎಸ್ ಅಂತ ಕೊಟ್ಟ ನಂತರದಲ್ಲಿ ಈ ತರದೊಂದು ಪೇಜ್ ಓಪನ್ ಆಗುತ್ತೆ. ಕೆಳಭಾಗ ನಿಮ್ಮ ಹೆಸರು, ಡೇಟ್ ಆಫ್ ಬರ್ತ್, ಜೆಂಡರು, ಮೊಬೈಲ್ ನಂಬರು, ನೀವು ಕೆಳಗಡೆ ಸಬ್ಮಿಟ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡ್ತೀರಿ. ಕ್ಲಿಕ್ ಮಾಡಿದ ನಂತರದಲ್ಲಿ ಯು ಹ್ಯಾವ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಯುವರ್ ಪ್ರೊಫೈಲ್, ವೆಲ್ಕಮ್ ಟು ಯುವರ್ ಪರ್ಸನಲೈಸ್ಡ್ ಡ್ಯಾಶ್ ಬೋರ್ಡ್ ಅಂತ ಹೇಳಿ ಒಂದು ಪಾಪ್ ಅಪ್ ಮೆಸೇಜ್ ಬರುತ್ತೆ. ಇನ್ ದ ಸೇಮ್ ಟೈಮ್ ನಿಮಗೆ ಒಂದು ಟೆಕ್ಸ್ಟ್ ಮೆಸೇಜ್ ಕೂಡ ಬರುತ್ತೆ.
ನೋಡಿ ಈ ರೀತಿ ಬರುತ್ತೆ. ಯು ಆರ್ ನಾಟ್ ಲಿಂಕ್ಡ್ ಟು ಎ ಸ್ಕೂಲ್ ಎಟ್, ಅಂದ್ರೆ ಹೆಡ್ ಮಾಸ್ಟರ್ ಇನ್ನೂ ಕೂಡ ನಿಮ್ಮ ಒಂದು ಇದನ್ನ ಅಪ್ರೂವ್ ಮಾಡಿಲ್ಲ ಅಂತ. ನೀವು ಮೇಲ್ಭಾಗದಲ್ಲಿ ಶಾಲೆ ಹೆಸರು ಕೂಡ ಬರುತ್ತೆ. ಆಡ್ ಸ್ಕೂಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀರಿ. ಯುವರ್ ರಿಕ್ವೆಸ್ಟ್ ಆಡ್ ಸ್ಕೂಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಯುವರ್ ರಿಕ್ವೆಸ್ಟ್ ಹ್ಯಾಸ್ ಬೀನ್ ಸೆಂಡ್ ಟು ಯುವರ್ ಹೆಡ್ ಟೀಚರ್, ನಿಮ್ಮ ಹೆಡ್ ಮಾಸ್ಟರ್ ಲಾಗಿನ್ಗೆ ಹೋಗುತ್ತೆ, ನಿಮ್ಮ ರಿಕ್ವೆಸ್ಟ್ ಹೋಗುತ್ತೆ. ಆಗ ಹೆಡ್ ಮಾಸ್ಟರ್ ನಿಮ್ಮ ರಿಕ್ವೆಸ್ಟ್ ಅನ್ನ ಅವರು ಅಪ್ರೂವ್ ಮಾಡಬೇಕು. ಅಪ್ರೂವ್ ಮಾಡಿದ ನಂತರದಲ್ಲಿ ನೀವು ನಿಮ್ಮ ಅಪ್ರೂವ್ ಮಾಡಿ ನಿಮಗೆ ಒಂದು ತರಗತಿಯನ್ನ ಅಸೈನ್ ಮಾಡ್ತಾರೆ. ಆ ತರಗತಿಯನ್ನ ಅಸೈನ್ ಮಾಡಿದ ನಂತರದಲ್ಲಿ ಸ್ಕ್ರೀನಿಂಗ್ ಮಾಡಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಆತ್ಮೀಯರೇ, ನೀವು ಇದುವರೆಗೂ ಕೂಡ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.